ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ವೃಷಭ ರಾಶಿಯವರ ಜೀವನದಲ್ಲಿ ಜನವರಿ 5, 6, 7, 8, 9, 10 ದಿನಗಳ ನಂತರ ಇವರ ಮನೆಯಲ್ಲಿ ಇವರ ಜೀವನದಲ್ಲಿ ರಹಸ್ಯವಾಗಿ ಏನು ನಡೆಯುತ್ತಿದೆ ಎಂದು ತಿಳಿದರೆ ಖಂಡಿತವಾಗಿ ಆಶ್ಚರ್ಯಪಡ್ತಾರೆ. ಹೌದು, ವೃಷಭ ರಾಶಿಯವರ ಜೀವನದಲ್ಲಿ ನಿಗೂಢವಾಗಿರುವಂತಹ ರಹಸ್ಯಗಳು, ಅವರು ಎದುರಿಸುತ್ತಿರುವಂತಹ ಅಂತ್ಯವಿಲ್ಲದ ತೊಂದರೆ, ಆ ಸಮಸ್ಯೆಗಳಿಂದ ಹೊರಬರಲು ಅದ್ಭುತವಾದ ಪರಿಹಾರ ಮತ್ತು ಅವರ ಭವಿಷ್ಯವನ್ನು ಸುವರ್ಣವಾಗಿಸಲು ಬರಲಿರುವಂತಹ ಜೀವನದ ಒಂದು ವಿಶೇಷವಾದ ಬದಲಾವಣೆಗಳ ಕುರಿತು ಮುಖ್ಯವಾಗಿರುವಂತಹ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸಿಕೊಡ್ತೇವೆ. ಅದಕ್ಕೂ ಮುನ್ನ ನೀವು ಕೂಡ ವೃಷಭ ರಾಶಿಯವರಾಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಖಂಡಿತವಾಗಿ ಈ ಮಾಹಿತಿ ತಿಳಿದುಕೊಂಡ ನಂತರ ನಿಮ್ಮ ಜೀವನವು ಹೊಸ ತಿರುವನ್ನು ಪಡೆಯುತ್ತದೆ. ನಿಮಗೆಲ್ಲರಿಗೂ ಕೂಡ ಒಂದು ದೊಡ್ಡ ಆಶ್ಚರ್ಯ ಕಾದಿದೆ, ಏಕೆಂದರೆ ಒಂದು ದೊಡ್ಡ ಘಟನೆಯು ನಿಮ್ಮ ಜೀವನದ ಹಾದಿಯನ್ನು ಶಾಶ್ವತವಾಗಿ ಬದಲಾಯಿಸಲಿದೆ. ಈ ಸಮಯ ಅದು ಆಗುತ್ತೆ ಏಕೆಂದರೆ ನಿಮ್ಮ ಜೀವನದಲ್ಲಿ ನಡೆಯುತ್ತಿರುವಂತಹ ಪ್ರತಿಯೊಂದು ಸಂದರ್ಭವೂ ಕೂಡ ದೈವಿಕವಾಗಿರುವಂತಹ ಒಂದು ಶಕ್ತಿಯ ಒಂದು ಸಂಕೇತವಾಗಿರುತ್ತೆ. ಈ ಸಮಯದಲ್ಲಿ ಈ ರಹಸ್ಯ ಪವಾಡಗಳು ಸಂಭವಿಸುತ್ತಿರುವಂತಹ ವೃಷಭ ರಾಶಿಯವರ ಜೀವನ ಮಹತ್ತರವಾದ ತಿರುವಿಗೆ ಕಾದು ಕುಳಿತಿದೆ. ಹೌದು, ಒಟ್ಟಾರೆಯಾಗಿ ಇವರಿಗೆ ಯಾವುದೇ ಒಂದು ಜೀವನದಲ್ಲಿ ನಡೆದರೂ ಕೂಡ ಅದು ಅದ್ಭುತ ಘಟನೆಯನ್ನು ನೀವು ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡಾಗ ಮಾತ್ರ ನೀವು ಆಶ್ಚರ್ಯಚಕಿತರಾಗುವುದಿಲ್ಲ. ನಿಮ್ಮ ಕಣ್ಣುಗಳನ್ನು ನಂಬಲು ಸಾಧ್ಯವಿಲ್ಲ. ಇದು ನಿಮ್ಮ ಕಲ್ಪನೆಗೂ ಮೀರಿದ ಅತ್ಯಂತ ದೊಡ್ಡ ಪವಾಡ. ಆದ್ದರಿಂದ ಹಿಂದಿನ ಒಂದು ವಿಶೇಷವಾದ ಮಾಹಿತಿಯನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ನಿಮ್ಮ ಏಕಾಗ್ರತೆ ಗಮನದಿಂದ ಕೇಳಿಕೊಂಡಾಗ ಇಂತಹ ಅವಕಾಶಗಳು ಅಮೂಲ್ಯವಾದ ಮತ್ತು ಸಂದೇಶಗಳು ಮತ್ತೆ ಮತ್ತೆ ನಿಮಗೆ ಸಿಗೋದಿಲ್ಲ. ನಿಮ್ಮ ಜೀವನವನ್ನು ಬದಲಾಯಿಸುವ ಜ್ಞಾನವು ಮತ್ತೆ ಮತ್ತೆ ಬರೋದಿಲ್ಲ. ನೀವು ಹುಟ್ಟಿನಿಂದಲೇ ಅದೃಷ್ಟವಂತರು ಎಂಬ ಕಾರಣಕ್ಕಾಗಿ ಈ ವಿಶ್ವವು ನಿಮಗೆ ಈ ಒಂದು ವಿಶೇಷವಾದ ಸಂದೇಶವನ್ನು ನೀಡುತ್ತಿದೆ. ಆದ್ದರಿಂದ ಈ ಸಮಯವನ್ನು ಸದುಪಯೋಗ ಪಡಿಸಿಕೊಳ್ಳಿ. ಪ್ರಾರಂಭಿಸುವ ಮೊದಲು ನೀವು ದುರ್ಗಾದೇವಿಯ ನಿಜವಾದ ಭಕ್ತರಾಗಿದ್ದರೆ ನಿಸ್ವಾರ್ಥದಿಂದ ಓಂ ನಮೋ ದುರ್ಗಾಯೇ ನಮಃ ಎಂದು ತಪ್ಪದೆ ಕಮೆಂಟ್ ಮಾಡಿ. ಇದರಿಂದ ನಿಮ್ಮ ಜೀವನದಲ್ಲಿ ನಡೆಯುತ್ತಿರ್ತಕ್ಕಂತಹ ಪ್ರತಿಯೊಂದು ತೊಂದರೆಗಳು ಕೂಡ ಸರಾಗವಾಗಿ ಬಗೆಹರಿಯಲು ಸಾಧ್ಯವಾಗ್ತಾ ಹೋಗುತ್ತೆ. ವೃಷಭ ರಾಶಿಯವರು ಹಣದ ವಿಚಾರಕ್ಕೆ ಬಂದರೂ ಕೂಡ ನಿಮ್ಮದು ಯಾವಾಗಲೂ ಕೊಡುವ ಮತ್ತು ಎಂದಿಗೂ ತೆಗೆದುಕೊಳ್ಳುವ ಕೈಯಲ್ಲ. ಅದು ಅಕ್ಷರಶಃ ಸತ್ಯ. ನಿಮ್ಮ ರಕ್ತವನ್ನು ಬೆವರು ಮತ್ತು ಕಠಿಣ ಪರಿಶ್ರಮದಿಂದಾಗಿ ಪರಿವರ್ತಿಸಲಾಗಿದೆ. ನಿಮ್ಮ ಜೀವನದಲ್ಲಿ ಯಾವಾಗಲೂ ಕೂಡ ಬೇರೆಯವರಿಗೆ ಒಳ್ಳೆಯದನ್ನು ಮಾಡೋದೇ ನಿಮ್ಮ ಜೀವನದ ಮುಖ್ಯ ಗುರಿಯಾಗಿದೆ. ಈ ಸಮಯ ನಿಮ್ಮ ಕಠಿಣ ಪರಿಶ್ರಮಗಳು ಫಲ ಕೊಡುವಂತಹ ಸಂದರ್ಭ. ನಿಮ್ಮ ಕುಟುಂಬಕ್ಕಾಗಿ ಮತ್ತು ನಿಮ್ಮ ಪ್ರೀತಿಸಿದವರ ಸಂತೋಷಕ್ಕಾಗಿ ನೀವು ಎಲ್ಲ ರೀತಿಯ ಸಮಯವನ್ನು ಅರ್ಪಿಸುತ್ತೀರಾ, ಹಣವನ್ನು ಅರ್ಪಿಸುತ್ತೀರಾ. ಇದು ಕರ್ಣನ ಉದಾರವಾದ ಸ್ವಭಾವ. ಅವನು ಬೇಡ ಎಂದು ಹೇಳದೆ ಕೆಲವರಿಗೆ ಸಹಾಯ ಮಾಡುತ್ತಾನೆ. ಆದರೆ ವಿಧಿ ಆಡುವಂತಹ ವಿಚಿತ್ರವಾದ ನಾಟಕದಲ್ಲಿ ನೀವು ಎದುರಿಸಿದ ಕಷ್ಟಗಳು ನಿಮಗೆ ಸಹಾಯ ಮಾಡಲು ಒಬ್ಬ ವ್ಯಕ್ತಿಯ ಮುಂದೆ ಬರೋದಿಲ್ಲ. ಕನಿಷ್ಠ ಅವರು ನಿಮ್ಮ ಸಮಾಧಾನ ಪಡಿಸಲು ಕೂಡ ಬರೋದಿಲ್ಲ. ಏನಾಯಿತು, ನೀವು ಏಕೆ ಬಳಲುತ್ತಿದ್ದೀರಾ, ಏಕೆ ನೋವಿಂದ ಉಂಟಾಗಿದೆ, ನಿಮ್ಮ ಮನಸ್ಸಿಗೆ ತೀವ್ರ ತೊಂದರೆ ಯಾಕಾಗುತ್ತಿದೆ ಎಂದು ಕೇಳುವವರು ಯಾರೂ ಇಲ್ಲ. ನಿಮ್ಮ ಜೀವನದ ಸಾರಥಿ ನೀವೇ ಆಗಿರಬೇಕು. ಸಹಾಯ ಮಾಡುವಂತಹ ಗುಣ ಒಳ್ಳೆಯದೇ, ಆದರೆ ತುಂಬ ಸಹಾಯ ಮಾಡೋದ್ರಿಂದ ನೀವು ನೋವನ್ನು ಉಂಟು ಮಾಡಿಕೊಂಡಿದ್ದೀರಾ. ನೀವು ಎದುರಿಸಿದಂತಹ ನಿಂದನೆಗಳ ಬಗ್ಗೆ ಹೇಳಲು ಪದಗಳು ಸಾಕಾಗೋದಿಲ್ಲ. ನೀವು ಪ್ರತಿಯೊಂದು ಕ್ರಿಯೆಯ ಬಗ್ಗೆ ನಿಧಾನವಾಗಿ ಮತ್ತು ಆಳವಾಗಿ ಯೋಚಿಸಿದರೆ ಹೊರಗಿನ ಪ್ರಪಂಚವು ನಿಮ್ಮನ್ನು ನೋಡುತ್ತದೆ ಮತ್ತು ನಿಮಗಾಗಿ ಏನನ್ನ ಮಾಡಲು ಸಾಧ್ಯವಿಲ್ಲ. ಅವರು ನಿಮ್ಮನ್ನು ನೋಡಿ ನಗುತ್ತಾರೆ ಮತ್ತು ನಿಮಗೆ ಅವರೇ ಒಂದು ವಿಶೇಷವಾಗಿ ಚೀಮಾರಿಯನ್ನು ಹಾಕುತ್ತಾರೆ. ನಿಮ್ಮ ಎಚ್ಚರಿಕೆಯ ಅಸಮರ್ಥತೆಯನ್ನು ಹಣೆಪಟ್ಟು ಕಟ್ಟುತ್ತಾರೆ. ಅವರು ನಿಮ್ಮ ಮೌನ್ಯವನ್ನು ದುರ್ಬಲವೆಂದು ಪರಿಗಣಿಸುತ್ತಾರೆ. ನಿಮ್ಮ ತಾಳ್ಮೆಯನ್ನು ಅಸೂಯೆ ಎಂದು, ಆಯಾಸ ಎಂದು ಪರಿಗಣಿಸುತ್ತಾರೆ ಮತ್ತು ಅನೇಕ ರೀತಿ ಅವರು ನಿಮ್ಮನ್ನು ಕೀಳಾಗಿ ನೋಡುತ್ತಾರೆ. ಈ ಸಮಯದಲ್ಲಿ ಹೊರಬರುವಂತಹ ಸೂತ್ರಗಳು ಅಂತಂದರೆ, ರಹಸ್ಯಗಳು ಅಂತಂದರೆ, ನಿಮ್ಮನ್ನು ನೀವು ನಂಬಬೇಕು, ನಿಮ್ಮನ್ನು ನೀವು ಪ್ರೀತಿ ಮಾಡಬೇಕು. ಯಾವುದೇ ಕಷ್ಟ ಬಂದಾಗ ಕೂಡ ಕುಗ್ಗದೆ ಎಲ್ಲವನ್ನ ಎದುರಿಸುವಂತಹ ಸಾಮರ್ಥ್ಯವನ್ನು ಹೊಂದಬೇಕು. ನಿಮ್ಮ ಜೀವನದಲ್ಲಿ ಇರ್ತಕ್ಕಂತಹ ಪ್ರತಿಯೊಂದು ಸಮಸ್ಯೆಗಳಿಗೂ ಕೂಡ ಈಗ ಶಾಶ್ವತವಾದ ಪರಿಹಾರ ನಾನು ನಿಮಗೆ ಹೇಳಿಕೊಡುತ್ತೇನೆ. ಈಗ ನಿಮ್ಮ ಜೀವನದಲ್ಲಿ ಎಲ್ಲ ಸಮಸ್ಯೆಗಳು ಒಮ್ಮೆಗೆ ಕೊನೆಯಾಗುತ್ತವೆ. ನಿಮ್ಮ ಎಲ್ಲ ತೊಂದರೆಗಳು ನನ್ನ ಮೂಲಕ ಕೊನೆಗೊಳ್ಳುತ್ತವೆ. ಅದಲ್ಲದೆ ನೀವು ಪೂರ್ಣ ಹೃದಯದಿಂದ ಏನನ್ನು ಬಯಸುತ್ತೀರೋ ಅದು ಈಗ ನಿಮಗೆ ಸಿಗುತ್ತದೆ. ನೀವು ಇನ್ನು ಮುಂದೆ ಒಂದು ಇಂಚು ಸಹ ಬಳಲಬೇಕಾಗಿಲ್ಲ. ನಿಮ್ಮ ಸಂತೋಷದ ದಿನಗಳು ಪ್ರಾರಂಭವಾಗುತ್ತವೆ, ಏಕೆಂದರೆ ಈಗ ಗ್ರಹಗಳ ಸ್ಥಾನದಲ್ಲಿ ಅದ್ಭುತವಾದ ಬದಲಾವಣೆ ಸಂಭವಿಸುವಂತಹ ಸಂದರ್ಭವಾಗಿರೋದ್ರಿಂದ ಈ 4-5 ದಿನಗಳಲ್ಲಿ ನೀವು ಅಪಾರವಾದ ಒಂದು ಪರಿಣಾಮವನ್ನು ಸ್ಪಷ್ಟವಾಗಿ ನೋಡಲು ಸಾಧ್ಯವಾಗುತ್ತೆ. ಅದಕ್ಕಾಗಿ ಈ ಒಂದು ವಿಶೇಷವಾದ ಮಾಹಿತಿಯನ್ನು ನಿರ್ಲಕ್ಷಿಸಬೇಡಿ. ನಿಮ್ಮ ಜಾತಕದಲ್ಲಿ ಅಲ್ಲ, ನಿಮ್ಮ ಜೀವನದಲ್ಲಿ ಶುಭ ಚಿಹ್ನೆಗಳು, ಯೋಗ
ಯೋಗಗಳು ರೂಪುಗೊಳ್ಳಲು ಪ್ರಾರಂಭಿಸ್ತಾ ಇದೆ. ಒಟ್ಟಾರೆಯಾಗಿ ವೃಷಭ ರಾಶಿಯವರ ಜೀವನದಲ್ಲಿ ಕಷ್ಟಗಳು ಕೊನೆಗೊಳ್ಳುವಂತಹ, ಸುಖ ಸಂಭ್ರಮ ಬರುವಂತಹ ಕಾಲ ಇದಾಗಿರೋದ್ರಿಂದ ನಿಮ್ಮ ಜೀವನ ಇನ್ನು ಮುಂದೆ ಹೆಚ್ಚು ಅದ್ಭುತವಾಗಿರುತ್ತೆ. ನಿಮ್ಮ ಜಾತಕದಲ್ಲಿ ಇರ್ತಕ್ಕಂತಹ ಎಲ್ಲ ನಕಾರಾತ್ಮಕ ದೋಷಗಳು ಮತ್ತು ನಿಮ್ಮ ಜೀವನಕ್ಕೆ ಅಡ್ಡಿಯಾಗಿರುವಂತಹ ಗ್ರಹಗಳ ನಕಾರಾತ್ಮಕವಾದ ಪರಿಣಾಮ ಈಗ ದೂರವಾಗುತ್ತೆ. ಜನವರಿ 6, 7, 8, 9, 10 ದಿನಗಳ ನಂತರ ನಿಮ್ಮ ಮನೆಯಲ್ಲಿ ಒಂದು ವಿಶೇಷವಾದ ಅನುಗ್ರಹ, ದೈವಿಕವಾದ ಮಾರ್ಗದರ್ಶನ, ದುರ್ಗಾದೇವಿಯ ಒಂದು ಅನುಗ್ರಹ. ನೀವು ಎಷ್ಟೇ ಕಠಿಣ ಪರಿಸ್ಥಿತಿಯಲ್ಲಿದ್ದರೂ ಕೂಡ ಖಂಡಿತವಾಗಿ ನಿಮಗೆ ದೈವಿಕ ಸಹಾಯ ಸಿಗುತ್ತದೆ. ಒಂದು ಪ್ರಮುಖ ವಿಷಯವೆಂದರೆ ಕಳೆದ ಕೆಲವು ವರ್ಷಗಳಿಂದ ನಿಮ್ಮ ಜೀವನದಲ್ಲಿ ಒಬ್ಬ ವ್ಯಕ್ತಿ ದೊಡ್ಡ ಶತ್ರುವಾಗಿದ್ದಾನೆ ಎಂದು ನೀವು ತಿಳಿದಿರಬೇಕು. ಕಳೆದ ಕೆಲವು ವರ್ಷಗಳಿಂದ ಆ ವ್ಯಕ್ತಿಯು ನಿರಂತರವಾಗಿ ಅವನು ರಹಸ್ಯವಾಗಿ ನಿಮ್ಮ ಜೀವನವನ್ನು ನಾಶ ಮಾಡುವಲ್ಲಿ ನಿರಂತರವಾಗಿದ್ದಾನೆ. ನೀವು ನಿಮ್ಮ ಜೀವನದಲ್ಲಿ ಮುಂದುವರಿಯಲು ಮತ್ತೆ ಮತ್ತೆ ಪ್ರಯತ್ನಿಸುತ್ತಿದ್ದೀರಾ. ಅನೇಕ ರೀತಿಯ ಬಾರಿ ನೀವು ದೊಡ್ಡ ದೊಡ್ಡ ಯಶಸ್ಸನ್ನು ಸಾಧಿಸಲು ಹಗಲಿರುಳು ಶ್ರಮಿಸಿದ್ದರೂ ಕೂಡ ಅದರ ಪ್ರತಿಫಲ ಸಿಗ್ತಾ ಇಲ್ಲ. ಪ್ರತಿ ಬಾರಿಯೂ ಏನಾದರೂ ಅಪೂರ್ಣವಾಗಿ ಉಳಿಯುತ್ತದೆ. ಪ್ರತಿ ಬಾರಿಯೂ ನೀವು ನಿಮ್ಮ ಅದೃಷ್ಟವನ್ನು ದೂಷಿಸಿದ್ದೀರಾ. ನಿಮ್ಮ ಅದೃಷ್ಟವು ನಿಮ್ಮನ್ನು ಬೆಂಬಲಿಸುತ್ತಿಲ್ಲ ಎಂದು ನೀವು ತೀವ್ರವಾಗಿ ನಿರಾಸೆಗೊಂಡಿರಬಹುದು. ನನ್ನ ಹಣೆ ಬರಹ ಚೆನ್ನಾಗಿಲ್ಲ ಎಂದು ನೀವು ಒಯ್ದಾಡಿರಬಹುದು ಮತ್ತು ಅದಕ್ಕಾಗಿ ನೀವು ಮತ್ತೆ ಮತ್ತೆ ವಿಫಲರಾಗಿದ್ದೀರಾ. ಈಗ ಎಲ್ಲ ಸಮಸ್ಯೆಗಳಿಂದ ಸಂಪೂರ್ಣವಾಗಿ ಪರಿಹಾರವನ್ನು ಪಡೆದುಕೊಳ್ಳುವಂತಹ ಸಮಯ ಹತ್ತಿರಕ್ಕೆ ಬಂದಿರೋದ್ರಿಂದ ನಿಮ್ಮ ಗ್ರಹಗಳಲ್ಲಿ ಇರುವಂತಹ ಕೆಲವೊಂದಿಷ್ಟು ನಕಾರಾತ್ಮಕ ಅಂಶಗಳು ದೂರವಾಗಿ ನಿಮ್ಮ ಪ್ರಯತ್ನಗಳೆಲ್ಲವೂ ಯಾವುದೇ ದೋಷವಿಲ್ಲದೆ ಸತ್ಯವೆಂದರೂ ತೊಂದರೆಗಳಿಗೆ ಮೂಲಕ ನಿಮ್ಮ ಜೀವನದ ಪ್ರತಿಯೊಂದು ಘಟನೆಗಳಿಗೂ ಕೂಡ ಸಾಕ್ಷಿಯಾಗುತ್ತದೆ. ಒಟ್ಟಾರೆಯಾಗಿ ವೃಷಭ ರಾಶಿಯವರ ಜೀವನ ಅದ್ಭುತವಾಗಿರುತ್ತೆ. ಇನ್ನು ಮುಂದೆ ಯಾವುದೇ ತೊಂದರೆಗಳು ಬರೋದಿಲ್ಲ. ನಿಮ್ಮ ಪೂರ್ಣ ಹೃದಯದಿಂದ ನಂಬುವಂತಹ ವಿಶೇಷವಾದ ವ್ಯಕ್ತಿ ಅವರಿಂದ ನಿಮಗೆ ಜೀವನಕ್ಕೆ ವಿಶೇಷವಾದ ಕಣ್ಣುಗಳನ್ನು ತೆರೆಸುತ್ತಾರೆ. ನಿಮ್ಮ ಜೀವನದ ವಿಶೇಷವಾದ ಸಂತೋಷದ ಒಂದು ಸುದ್ದಿಯನ್ನು ಹೇಳುತ್ತಾರೆ. ನೀವು ಯಾವ ರೀತಿ ಬದುಕಬೇಕು, ಯಾವ ರೀತಿ ನಿಮ್ಮ ಜೀವನವನ್ನು ರೂಪಿಸಿಕೊಳ್ಳಬೇಕೆಂಬ ಆಸೆ ಪಡ್ತಾ ಇದ್ದೀರೋ ಅಂಥದ್ದೆಲ್ಲವೂ ನಿಮ್ಮ ಜೀವನದಲ್ಲಿ ನಡೆಯಲು ಈಗ ಸಿದ್ಧವಾಗುತ್ತದೆ. ನಿಮ್ಮ ಜೀವನದಲ್ಲಿ ಒಳ್ಳೆಯದು ಸಂಭವಿಸಿದಾಗ ನಿಮಗೆ ಹೆಚ್ಚು ಚಿಹ್ನೆಗಳು ಸಹ ಕಾಣಲು ಸಿಗುತ್ತಾ ಹೋಗುತ್ತೆ. ಏನಾದರೂ ಕೆಟ್ಟದ್ದು ಸಂಭವಿಸಿದಾಗ ನಿಮಗೆ ಚಿಹ್ನೆಗಳು ಸಹ ಸಿಗುತ್ತವೆ. ಆ ಚಿಹ್ನೆಗಳನ್ನು ಗುರುತಿಸುವುದು ಮತ್ತು ಅವುಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳೋದು ಬಹಳ ಮುಖ್ಯ. ನಮ್ಮ ಸಾಮಾನ್ಯ ಜೀವನದಲ್ಲಿ ನಾವು ಈ ಚಿಹ್ನೆಗಳಿಗೆ ಹೆಚ್ಚು ಗಮನ ಕೊಡೋದಿಲ್ಲ, ಏಕೆಂದರೆ ಅವು ಸಾಮಾನ್ಯವಾಗಿ ಕಾಣುತ್ತವೆ, ಆದರೆ ಅವು ಸಾಮಾನ್ಯವಾಗಿಲ್ಲ. ಆರ್ಥಿಕ ಸಮೃದ್ಧಿ ಮೊದಲ ಚಿಹ್ನೆ ಅಂದರೆ ನಿಮ್ಮ ಮನೆಯ ಸುತ್ತಲೂ ಹಳ್ಳಿಗಳು, ಹಠಾತ್ ಆಗಿ ನೋಟ, ಬೆಳಗ್ಗೆ ಎದ್ದ ತಕ್ಷಣ ಹಸುವಿನ ನೋಟ, ಇವೆಲ್ಲವೂ ದೈನಂದಿನ ಜೀವನದಲ್ಲಿ ನಿಮ್ಮ ಸಮೃದ್ಧಿಯನ್ನು ಹೆಚ್ಚಿಸಲು ನಿಮಗೆ ಸಿಗುವಂಥ ಒಂದು ವೈಯಕ್ತಿಕವಾದ ದೈವಿಕ ಒಂದು ಮಾರ್ಗದರ್ಶನವಾಗಿದೆ. ಅದೇ ರೀತಿ ನಿಮ್ಮ ಮನೆ ಬಾಗಿಲನ್ನು ತಟ್ಟಲು ಕಳೆದ ಕೆಲವು ದಿನಗಳಿಂದ ಲಕ್ಷ್ಮೀ ದೇವಿ ಸಂತೋಷವಾಗಿ ಬರುತ್ತಿದ್ದಾಳೆ. ಈ ಪ್ರಮುಖವಾದ ವಿಷಯವು ನಿಮಗೆ ಆಶ್ಚರ್ಯವನ್ನು ಉಂಟು ಮಾಡುತ್ತೆ. ಈ ಸಮಯ ನೀವು ಮಾಡುವಂತಹ ಯಾವುದೇ ಕೆಲಸ, ನೀವು ತೆಗೆದುಕೊಳ್ಳುವ ಯಾವುದೇ ನಿರ್ಧಾರಗಳು ನಿಮ್ಮನ್ನು ಶಕ್ತಿಶಾಲಿ ಮತ್ತು ಪ್ರಭಾವಶಾಲಿಯನ್ನಾಗಿ ಮಾಡ್ತಾ ಇದೆ. ಈ ಸಮಯ ಈ ರಾಶಿಯವರ ಜೀವನದಲ್ಲಿ ಬಹಳಷ್ಟು ದೊಡ್ಡ ಮಟ್ಟದ ಒಂದು ಯಶಸ್ಸಿಗೆ ಕಾರಣವಾಗುವಂತಹ ಕೆಲವೊಂದಿಷ್ಟು ಘಟನೆಗಳು ಕೂಡ ನಡೆಯುತ್ತದೆ. ರಾತ್ರೋರಾತ್ರಿ ಶ್ರೀಮಂತರಾಗ್ತೀರಾ, ನೆಮ್ಮದಿಯನ್ನು ಬರಮಾಡ್ಕೊಳ್ತೀರಾ. ಒಟ್ಟಾರೆಯಾಗಿ ಈ ರಾಶಿ ಚಕ್ರದವರ ಜೀವನದಲ್ಲಿ ಅದೃಷ್ಟ ಸಂಪೂರ್ಣವಾಗಿ ಬೆಂಬಲವನ್ನು ಕೊಡುತ್ತೆ. ನೀವು ಮಾಡುವಂತಹ ಪ್ರತಿಯೊಂದು ಕೆಲಸದಲ್ಲೂ ಕೂಡ ಲಾಭ ಅನ್ನೋದು ಕಟ್ಟಿಟ್ಟ ಬುತ್ತಿ. ಈ ರಾಶಿಯ ಚಕ್ರದವರಿಗೆ ಮನೆ, ಹಣಕಾಸು ವ್ಯವಸ್ಥೆ ಅಥವಾ ಕೆಲಸದ ವಿಚಾರ ಯಾವುದರಲ್ಲಾದರೂ ಕೂಡ ಒಂದು ಅದೃಷ್ಟ, ಲಕ್ಷ್ಮೀ ದೇವಿಯ ಕೃಪೆ ಎಲ್ಲವೂ ಕೂಡ ಸಿಗುವಂತಹ ಅದ್ಭುತವಾದ ಸಮಯವಾಗಿರೋದ್ರಿಂದ ಈ ರಾಶಿಯವರು ಬಹಳಷ್ಟು ತೊಂದರೆಗಳಿಂದ ಹೊರಗೆ ಬರ್ತಾರೆ. ಎಲ್ಲ ರೀತಿಯ ಸಮಸ್ಯೆಗಳನ್ನು ನಿವಾರಣೆ ಮಾಡಿಕೊಳ್ತಾರೆ. ಅಷ್ಟೇ ಅಲ್ಲದೆ ವಿಶೇಷವಾದ ಕೆಲಸಗಳು ಸಿಗುವಂತಹ ಸಾಧ್ಯತೆಗಳಿದೆ. ನಿಮ್ಮ ಜೀವನದಲ್ಲಿ ಪ್ರತಿಯೊಂದು ಜೀವನದ ಹಾದಿಯನ್ನು ತಲುಪಬೇಕಾದರೂ ಕೂಡ ಸ್ಥಿರವಾಗಿರುವಂತಹ ಕೆಲವೊಂದಿಷ್ಟು ಅದ್ಭುತ ಘಟನೆಗಳ ಬಗ್ಗೆ ನೀವು ತಿಳಿದುಕೊಂಡರೆ ಖಂಡಿತವಾಗಿ ಕೂಡ ನೀವು ಆಶ್ಚರ್ಯದ ಸಂಗತಿಯನ್ನು ಬರಮಾಡಿಕೊಳ್ತೀರಾ ಅಂತ ಹೇಳಬಹುದು. ಇನ್ನು ವೃಷಭ ರಾಶಿಯವರ ಭಾಗ್ಯದಲ್ಲಿ ಬರೆದಿದೆ, ಆದ್ದರಿಂದ ಸಿದ್ಧರಾಗಿರಿ. ಈಗ ನಾವು ಒಂದೊಂದೇ ಆಗಿ ನಿಮಗೆ ಚಮತ್ಕಾರಗಳನ್ನು ಬಿಚ್ಚಿಡ್ತಾ ಇದ್ದೇವೆ. ನಿಮ್ಮ ಜೀವನದಲ್ಲಿ ನಡೆಯುತ್ತಿರುವಂತಹ ಪ್ರತಿಯೊಂದು ಘಟನೆಯೂ ಕೂಡ ನಿಮ್ಮ ಜೀವನದಲ್ಲಿ ಅಕಸ್ಮಾತ್ ಧನ ಮತ್ತು ಸಂಪತ್ತಿನ ವರದಾನ. ಮೊದಲ ತಿಂಗಳೇ ಬಂದೊಡನೆ ಜನವರಿಯಿಂದ ಈ ರಾಶಿಯವರಿಗೆ ತಂಪಾದ ಹವೆಯಲ್ಲಿ ಒಂದು ವಿಶೇಷವಾಗಿ ಹಣಕಾಸಿನ ಸುರಿಮಳೆ ಸುರಿಯುತ್ತದೆ. ಭೂಮಿಯಂತೆ ದೃಢವಾದ ಜನರು ವೃಷಭ ರಾಶಿಯವರಿಗೆ ಧನ ಪ್ರಾಪ್ತಿಯಾಗುವಂತಹ ವಿಶೇಷವಾದ ಸಮಯ ಇದಾಗಿದೆ. ಜಮೀನು ಮಾರಾಟವಾಗುತ್ತೆ, ಸ್ಥಗಿತಗೊಂಡ ಆಸ್ತಿಯ ಪ್ರಕರಣಗಳು ಬಗೆಹರಿಯುತ್ತೆ, ಹಳೆಯ ಸಾಲ ಮುಗಿಯುತ್ತದೆ, ಅಕಸ್ಮಾತ್ ದೊಡ್ಡ ಆಫರ್ಗಳು ಬರಬಹುದು. ನಿಮ್ಮ ಜೀವನದಲ್ಲಿ ಸಕಾರಾತ್ಮಕವಾಗಿ ಮೊದಲ ವಿಚಾರವಾಗಿ ನೀವು ಬ್ಯಾಂಕ್ ಬ್ಯಾಲೆನ್ಸಲ್ಲಿ ಹೆಚ್ಚು ಒಂದು ಹಣವನ್ನು ಬರಮಾಡಿಕೊಳ್ತೀರಾ. ಒಟ್ಟಾರೆಯಾಗಿ ರಾಶಿಯವರಿಗೆ ಕಷ್ಟಗಳು ಕಳೆಯುತ್ತದೆ, ಜೀವನದಲ್ಲಿ ನೆಮ್ಮದಿ ಶುರುವಾಗುತ್ತದೆ. ನಿಮ್ಮ ಎಲ್ಲ ಆಸೆ ಕನಸುಗಳು ಸಂಪೂರ್ಣವಾಗಿ ನೆರವೇರುವಂತಹ ಸಂದರ್ಭ
ಸಂದರ್ಭ ಇದಾಗಿದೆ. ಈ ರಾಶಿ ಚಕ್ರದವರ ಜೀವನ ಯಾವಾಗಲೂ ಕೂಡ ವಿಶೇಷತೆಯಿಂದ ಕೂಡಿರುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಇಷ್ಟೆಲ್ಲ ಲಾಭವನ್ನು ಬರಮಾಡಿಕೊಳ್ಳುವಂತಹ ವೃಷಭ ರಾಶಿಯವರ ಜೀವನ ಜನವರಿ 5ರಿಂದ 10ನೇ ತಾರೀಕಿನವರೆಗೂ ಕೂಡ ವಿಶೇಷವಾಗಿರುತ್ತದೆ. ನಿಮ್ಮ ಕಷ್ಟಗಳು ಕಣ್ಮರೆಯಾಗುತ್ತದೆ. ಈ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.